ಹಲೋ ಸ್ಟೂಡೆಂಟ್ಸ್, ವೆಲ್ಕಮ್ ಟು ಪಾಂಚಜನ್ಯ IAS. ನೀವು 2026 ಪ್ರಿಲಿಮ್ಸ್ ಪರೀಕ್ಷೆನ ಬರಿತಾ ಇದ್ದೀರಿ ಅಂತ ಅಂದ್ರೆ ಇನ್ನು ಉಳಿದಿರುವಂತಹ 60ರಿಂದ 65 ದಿನಗಳಲ್ಲಿ ನಿಮ್ಮ ತಯಾರಿ ಯಾವ ತರ ಇರಬೇಕು, ಯಾವ ಸಬ್ಜೆಕ್ಟ್ಗಳ ಮೇಲೆ ನೀವು ಫೋಕಸ್ ಮಾಡಬೇಕು, ಯಾವ್ಯಾವ ಸೋರ್ಸ್ಗಳನ್ನ ನೀವು ಓದಬೇಕು, ಹೇಗೆ ಓದಿದ್ರೆ ನೀವು ಈ ಪ್ರಿಲಿಮ್ಸ್ ಅನ್ನ ಕ್ವಾಲಿಫೈ ಮಾಡಬಹುದು ಅನ್ನುವಂತಹ ಕೆಲವೊಂದು ಟಿಪ್ಸ್ ಅನ್ನ ನಾನು ವಿಡಿಯೋದಲ್ಲಿ ಕೊಡೋಣಿದ್ದೀನಿ. ಒಂದು 5ರಿಂದ 10 ನಿಮಿಷ ನನ್ನ ಜೊತೆ ಟೈಮ್ ಸ್ಪೆಂಡ್ ಮಾಡಿ. ಯು ವಿಲ್ ಡೆಫಿನೆಟ್ಲಿ ಗೋಯಿಂಗ್ ಟು ಕ್ಲಿಯರ್ ದಿಸ್ ಎಕ್ಸಾಮ್. ನೀವು ಈ ವರ್ಷ ಖಂಡಿತವಾಗ್ಲೂ ಪ್ರಿಲಿಮ್ಸ್ ಅನ್ನ ಪಾಸ್ ಆಗೇ ಆಗ್ತೀರಿ. ನಾನು ಮೇ ತಿಂಗಳಲ್ಲಿ ಸಂಪೂರ್ಣವಾಗಿ ಫ್ರೀ ಇರ್ತೀನಿ. ಈ ವರ್ಷ ನೀವು ಪ್ರಿಲಿಮ್ಸ್ ಕ್ಲಿಯರ್ ಮಾಡೋಕೆ ಬಹಳಷ್ಟು ಟಿಪ್ಸ್ ಗಳನ್ನ ಕೊಡೋಣಿದ್ದೀನಿ. ಅಲ್ಲಿವರೆಗೂ ಅಂದ್ರೆ ಈಗ ಮಾರ್ಚ್ ತಿಂಗಳ ಈ 19-20ನೇ ತಾರೀಕಿನಿಂದ ಏಪ್ರಿಲ್ 31ರವರೆಗೂ ನೀವು ಫೋಕಸ್ಡ್ ಆಗಿ ಸ್ಟಡಿ ಮಾಡಿ. ಮೇ ತಿಂಗಳಲ್ಲಿ ನಾನು ಬರ್ತೀನಿ. ಪ್ರತಿದಿನ ನಿಮ್ಗೆ ಒಂದಲ್ಲ ಒಂದು ಐಡಿಯಾನ ಕೊಟ್ಟು ಈ ವರ್ಷ ಹೇಗಾದ್ರೂ ಮಾಡಿ ನೀವು ಪ್ರಿಲಿಮ್ಸ್ ಕ್ಲಿಯರ್ ಮಾಡೋ ತರ ಗೈಡ್ ಮಾಡ್ತೀನಿ. ಸೊ ಈಗ ಸದ್ಯಕ್ಕೆ ಉಳಿದಿರುವಂತಹ 60ರಿಂದ 65 ದಿನಗಳಲ್ಲಿ ನೀವು ಯಾವ ತರ ತಯಾರಿ ಮಾಡ್ಬೇಕು ಅನ್ನೋದನ್ನ ಹೇಳ್ಕೊಡ್ತಾ ಇದ್ದೀನಿ. ಲೆಟ್ಸ್ ಬಿಗಿನ್. ನೋಡಿ, ಇಲ್ಲಿ ನಮ್ಮ ಉದ್ದೇಶ ಏನಂತ ಅಂದ್ರೆ ವಿ ಶುಡ್ ಫೋಕಸ್ ಆನ್ ರಿವಿಷನ್. ಇಲ್ಲಿ ಹೊಸದು ಯಾವುದನ್ನು ಕೂಡ ನೀವು ಓದೋ ಹಾಗಿಲ್ಲ. ಮತ್ತೆ ಯಾವುದೋ ಬುಕ್ಸ್ ತಗೊಳ್ತೀನಿ ನಾನು ಹೊಸದು ಓದ್ತಾ ಕೂತ್ಕೊಳ್ತೀನಿ, ಈಗ ನಿಮ್ಮ ಬಳಿ ಅಷ್ಟು ಟೈಮ್ ಇರೋದಿಲ್ಲ. ನಿಮ್ಮ ಬಳಿ ತುಂಬಾ ಕಡಿಮೆ ಟೈಮ್ ಇರುತ್ತೆ. ಹಾಗಾಗಿ ನೀವು ನಿಮ್ಮ ಬಳಿ ಇರುವಂತ ಮಟೀರಿಯಲ್ ಅನ್ನೇ ರಿವಿಷನ್ ಮಾಡಬೇಕಾಗುತ್ತೆ. ನಾಟ್ ನ್ಯೂ ಸ್ಟಡಿ, ಯಾವುದೇ ಹೊಸದನ್ನು ಓದೋ ಹಾಗಿಲ್ಲ. ಹಾಗೇನೆ ಇಲ್ಲಿ ಮ್ಯಾಕ್ಸಿಮೈಸ್ ಅಕ್ಯುರಸಿ ಅಂಡ್ ನಿಮ್ಮ ಹಿಟ್ ರೇಟ್. ನೀವು ಟಿಕ್ ಮಾಡುವಂತಹ ಮಾರ್ಕ್, ನೀವು ಟಿಕ್ ಮಾಡುವಂತಹ ಪ್ರಶ್ನೆ ಕರೆಕ್ಟ್ ಆಗಿರಲೇಬೇಕು. ಆ ಮೆಥಡ್ ನಲ್ಲಿ ನೀವು ಸ್ಟಡಿನ ಮಾಡಬೇಕಾಗಿರುತ್ತೆ. ಅದು ಹೇಗೆ? ಹಾಗೇನೆ UPSC ಪ್ರಿಲಿಮ್ಸ್ ನಲ್ಲಿ ಯಾವತ್ತೂ ಸ್ಟ್ಯಾಟಿಕ್ ಮೈಲಿಗೆಯನ್ನು ಸಾಧಿಸುತ್ತೆ. ನೆನ್ಪಿಟ್ಕೊಳ್ಳಿ, ಪ್ರಿಲಿಮ್ಸ್ ಅಂದ್ರೆ ಸ್ಟ್ಯಾಟಿಕ್, ಮೇನ್ಸ್ ಅಂದ್ರೆ ಕರೆಂಟ್ ಅಫೇರ್ಸ್. ಇಷ್ಟು ನೆನ್ಪಿಟ್ಕೊಂಡ್ಬಿಡಿ. ಪ್ರಿಲಿಮ್ಸ್ ಅಂದ್ರೆ ಸ್ಟ್ಯಾಟಿಕ್, ಮೇನ್ಸ್ ಅಂದ್ರೆ ಕರೆಂಟ್ ಅಫೇರ್ಸ್. ವಿದೌಟ್ ಕರೆಂಟ್ ಅಫೇರ್ಸ್ ಮೇನ್ಸ್ ಕ್ಲಿಯರ್ ಮಾಡೋಕ್ಕಾಗಲ್ಲ, ಇಂಟರ್ವ್ಯೂ ಕ್ಲಿಯರ್ ಮಾಡೋಕ್ಕಾಗಲ್ಲ. ವಿದೌಟ್ ಸ್ಟ್ಯಾಟಿಕ್ ಪ್ರಿಲಿಮ್ಸ್ ಕ್ಲಿಯರ್ ಮಾಡೋಕ್ಕಾಗಲ್ಲ. ಸೊ ಎಲ್ಲ ಬ್ಯಾಲೆನ್ಸ್ಡ್ ಆಗಿ ಹೋಗಬೇಕಾಗುತ್ತೆ ನಾವು UPSC ತಯಾರಿನಲ್ಲಿ. ಹಾಗಾದ್ರೆ ನೋಡೋಣ ಯಾವ್ಯಾವ ಸಬ್ಜೆಕ್ಟ್ ಮೇಲೆ ಎಷ್ಟೆಷ್ಟು ನಾವು ಒತ್ತು ಕೊಡಬೇಕು ಅನ್ನೋದನ್ನ. ಮೊದಲನೇದಾಗಿ ಪಾಲಿಟಿ ಟಾಪ್ ಪ್ರಯಾರಿಟಿ. ಈ ಟಾಪಿಕ್ ನಿಂದ ಪ್ರತಿ ವರ್ಷ 15ರಿಂದ 17 ಪ್ರಶ್ನೆಗಳು ಬಂದೇ ಬರುತ್ತೆ. ಒಂದೇ ಒಂದು ಸೋರ್ಸು, ನೀಟಾಗಿ ಅದನ್ನ ರಿವಿಷನ್ ಮಾಡ್ಕೊಂಡ್ರೆ ಸಾಕು. ಲಕ್ಷ್ಮೀಕಾಂತ್ ಅನ್ನುವಂಥ ಪುಸ್ತಕ. ನಾವು ಪಾಂಚಜನ್ಯ IAS ನಲ್ಲಿ ಇದೇ ಲಕ್ಷ್ಮೀಕಾಂತ್ ಪುಸ್ತಕದ ಶಾರ್ಟ್ ನೋಟ್ಸ್ ಅನ್ನ ಟೀಚ್ ಮಾಡಿದೀವಿ. ಸಾಕು, ಮೋರ್ ದನ್ ಇನಫ್. ಅದರಿಂದಾನೇ ಪ್ರಶ್ನೆಗಳು ಬರುತ್ತೆ, ಅದರಿಂದಾನೇ ತಿರುಗು ಮುರುಗಾಗಿ ಪ್ರಶ್ನೆಗಳು ಬರುತ್ತೆ ಹೊರತು ಯಾವುದೇ ಹೊಸ ಸೋರ್ಸ್ ಅಗತ್ಯ ಇಲ್ಲ. ಓಕೆ, ಸೊ ಇಲ್ಲಿ ಒಂದೇನಂತ ಅಂದ್ರೆ ಇಲ್ಲಿ ಬೆನಿಫಿಟ್ಸ್ ನಿಮಗೆ ಹೈಲಿ ಪ್ರಿಡಿಕ್ಟೇಬಲ್. ಈ ಪ್ರಶ್ನೆ ಬರಬಹುದು. ಪಾರ್ಲಿಮೆಂಟ್ ಚಾಪ್ಟರ್ ನಿಂದ ಬರುತ್ತೆ, ಪ್ರೆಸಿಡೆಂಟ್ ಚಾಪ್ಟರ್ ನಿಂದ ಬರುತ್ತೆ, ಗವರ್ನರ್ ನಿಂದ ಬರುತ್ತೆ. ಈ ತರ ಒಂದು ಕ್ಲಾರಿಟಿ ಇರುತ್ತೆ ನಮಗೆ. ಮತ್ತೆ ಪ್ರಶ್ನೆಗಳು ಡೈರೆಕ್ಟ್ ಆಗಿರುತ್ತೆ. ನೀವು ಪ್ರಶ್ನೆ ನೋಡಿದ ತಕ್ಷಣ ಎಸ್ ಇದಿರಬಹುದು ಅನ್ನೋ ಗೆಸ್ ಮಾಡುವಂಥ ಸಾಮರ್ಥ್ಯ ನಿಮಗಿರುತ್ತೆ. ಮತ್ತು ಇಲ್ಲಿ 100% ಅಕ್ಯುರೇಸಿಯಿಂದ ನೀವು ಹೋಗಬೇಕು. ಏನು 15ರಿಂದ 17 ಪ್ರಶ್ನೆಗಳಿರುತ್ತೆ, 2 ಮಾತ್ರ ತಪ್ಪಾಗಬೇಕು. ಇಲ್ಲಿ ಜಾಸ್ತಿ ತಪ್ಪಾಗೋ ಹಾಗಿಲ್ಲ. ಹೈ ಅಕ್ಯುರೇಸಿ ಮೇಂಟೈನ್ ಮಾಡಬೇಕು. ಅಕಸ್ಮಾತ್ ನೀವೇನಾದರೂ ಇಲ್ಲಿ ತಪ್ಪು ಜಾಸ್ತಿ ಮಾಡ್ತಾ ಇದ್ದೀರಿ ಅಂತ ಅಂದರೆ ಪ್ರಿಲಿಮ್ಸಿಂದ ಹೊರಗುಳಿಯೋ ಸಾಧ್ಯತೆ ಇರುತ್ತೆ. ಸರಿ ಸರ್, ನನಗೆ ಪಾಲಿಟಿ ಡಿಫಿಕಲ್ಟ್ ಆಗಿದೆ, ನಾನೇನು ಮಾಡಲಿ? ಹಾಗಾದರೆ ಇನ್ನು ಕೆಲವೊಂದು ಸಬ್ಜೆಕ್ಟ್ಗಳನ್ನು ನೀವು ತುಂಬ ಸ್ಟ್ರಾಂಗ್ ಮಾಡ್ಕೊಳ್ಬೇಕು. ಸ್ಟ್ರಾಟಜಿ ಏನಿರಲಿ ನಿಮ್ಮದು ಅಂದರೆ ಅಬೌವ್ 80 ಕ್ವಶನ್ಗಳನ್ನ ಅಟೆಂಡ್ ಮಾಡಬೇಕಾಗುತ್ತೆ. ಕ್ವಶನ್ ಪೇಪರ್ ತುಂಬಾ ನಿಮಗೆ ಲೆಂಗ್ದಿ ಅನಿಸ್ತಾ ಇದೆ ಅಂದರೆ 70 ಅಟೆಂಡ್ ಮಾಡಿ. ಬಟ್ ಅಕ್ಯುರೇಸಿ ಹೈ ಇರಬೇಕು. ಉದಾಹರಣೆಗೆ 55 ಕರೆಕ್ಟ್ ಆದರೆ ಒಂದು 15 ತಪ್ಪಾದರೆ ಲೆಕ್ಕ ಹಾಕಿ ನೋಡೋಣ. 55 × 2 ಅಂತ ಅಂದರೆ ಸುಮಾರು 110 ಅಂಕ ಆಯಿತು. 15 ತಪ್ಪಾಗಿದೆ ಅಂತ ಅಂದರೆ ಇಲ್ಲಿ 6 ಅಂಕ ಹೋಯಿತು, ಅಲ್ಲಿ 3 ಅಂದರೆ 9 ಅಂಕ ಹೋಗುತ್ತೆ. 100ವರೆಗೂ ನಿಮಗೆ ಬರುತ್ತೆ. ಅಕ್ಯುರಸಿ ತುಂಬ ಚೆನ್ನಾಗಿರ್ಬೇಕು. ಪ್ರಾಕ್ಟೀಸ್ ಮಾಡಿ ಬರುತ್ತೆ ನಿಮಗೆ. ಅದಕ್ಕೋಸ್ಕರ ಇನ್ನೂ ಒಂದು ಸಾರಿ ನಾನು ರಿಮೈಂಡ್ ಮಾಡ್ತಾ ಇದ್ದೀನಿ ನಿಮಗೆ. ಏಪ್ರಿಲ್ 5ನೇ ತಾರೀಕು, ಏಪ್ರಿಲ್ 19ನೇ ತಾರೀಕು ಮತ್ತು ಮೇ 10ನೇ ತಾರೀಕು ವಿಷನ್ IAS ನವ್ರದ್ದು ಅಭ್ಯಾಸ ಅನ್ನುವಂಥ ಟೆಸ್ಟ್ ಸೀರೀಸ್ ನಡೀತಾ ಇದೆ. ಇದು ಆನ್ಲೈನಲ್ಲಿ ಇಲ್ಲ, ಆಫ್ಲೈನಲ್ಲಿ ಇದೆ. ಸೊ ನೀವು ಧಾರವಾಡ, ಮೈಸೂರು, ಬೆಂಗಳೂರು ಇಂಥ ಆಫ್ಲೈನ್ ಸೆಂಟರ್ಗಳಿಗೆ ಹೋಗಿ ಬರೆದ್ರಿ ಅಂದರೆ ನಿಮಗೊಂದು ಎಕ್ಸ್ಪೀರಿಯನ್ಸ್ ಆಗುತ್ತೆ. ಆ 3 ಅಟೆಂಪ್ಟ್ಗಳು 3 ಸಾರಿ ಹೋಗಿ ಬರೆದು ಬಂದ್ರಿ ಅಂದರೆ 3 UPSC ಅಟೆಂಪ್ಟ್ ಕೊಟ್ಟಿರೋ ಥರನೇ ಫೀಲ್ ಆಗುತ್ತೆ ನಿಮಗೆ. ಬಹಳ ಜನ ವಿದ್ಯಾರ್ಥಿಗಳು ಬರೀತಿರ್ತಾರೆ. ಸೊ ದಯವಿಟ್ಟು ಅದಕ್ಕೆ ಎನ್ರೋಲ್ ಆಗಿ ಹೋಗಿ ಬರೀರಿ. ವಿಷನ್ IAS ವೆಬ್ಸೈಟಲ್ಲಿ ಹೋಗಿ ಅಭ್ಯಾಸ ಅಂತ ಮೇಲೆ ಇರುತ್ತೆ, ಹೋಗಿ ಚೆಕ್ ಮಾಡಿಕೊಂಡು ಅದನ್ನು ಎನ್ರೋಲ್ ಮಾಡಿ ಬರೀರಿ. ಇನ್ನು ನೆಕ್ಸ್ಟ್, ಇದು ತುಂಬ ಮುಖ್ಯ, ಒಂದನೇದು. ಇನ್ನು ಎರಡನೇದು ಮ್ಯಾಪಿಂಗ್. ಸರ್, ಏನು ಓದೋದು ಇದಕ್ಕೆ? ಒಂದು ಒಳ್ಳೆ ಸೋರ್ಸ್ ಹೇಳ್ತೀನಿ ನಾನು ನಿಮಗೆ. ಟಾರ್ಗೆಟ್ UPSC ಸುದರ್ಶನ್ ಲೋಧಾ ಸರ್ ಅವ್ರದ್ದು 5 ಅವರ್ಗಳ ಫುಲ್ ವಿಡಿಯೋ ಅಪ್ಲೋಡ್ ಮಾಡಿದ್ದಾರೆ ಯೂಟ್ಯೂಬ್ನಲ್ಲಿ. ಫುಲ್ ವಿಡಿಯೋ ಇದೆ, 5 ಅವರ್ ಇದೆ. ಡೈಲಿ 1 ಅವರ್ ಕೊಡಿ, ನೋಟ್ ಮಾಡ್ಕೊಳ್ಳಿ, ಮ್ಯಾಪಲ್ಲಿ ಮಾರ್ಕ್ ಮಾಡ್ಕೊಳ್ಳಿ, ಸಾಕು. ಅದನ್ನು ಬಿಟ್ಟು ಬೇರೆ ಏನು ಬೇಡ. ನಾನು ಸಾಧ್ಯ ಆದರೆ ಮೇ ತಿಂಗಳಲ್ಲಿ ಅದ್ರ ಬಗ್ಗೆ ಶಾರ್ಟ್ ಆಗಿ ಹೇಳೋಕೆ ಪ್ರಯತ್ನ ಪಡ್ತೀನಿ. ಈಗ ಸದ್ಯಕ್ಕೆ ನನ್ನ ಬಳಿ ಟೈಮ್ ಇಲ್ಲ, ಬೇರೆ ವರ್ಕಲ್ಲಿ ನಾನು ಬ್ಯುಸಿ ಇರೋದ್ರಿಂದ. ಸೊ ಟಾರ್ಗೆಟ್ UPSC ಇಂದ ಮ್ಯಾಪಿಂಗ್ ಕೋರ್ಸ್ ಇದೆ, ಫ್ರೀ ಇದೆ, ಯೂಟ್ಯೂಬಲ್ಲಿ 5 ಅವರ್ ಇದೆ. ದಯವಿಟ್ಟು ನೋಡ್ಕೊಳ್ಳಿ, ನೇರವಾಗಿ ಬರುತ್ತೆ. ಸರಿ, ಹಾಗಾದ್ರೆ ಸರ್ ನೀವೇ ಟೀಚ್ ಮಾಡಲ್ವಾ? ನಾವು ವಿಷನ್ ಮ್ಯಾಗಝಿನ್ ಮಾಡ್ತಾ ಇದೀವಲ್ವಾ, ಅಲ್ಲಿ ಬರ್ತಾ ಇದೆ ಇಂಟರ್ನ್ಯಾಷನಲ್ ರಿಲೇಷನ್ಸಲ್ಲಿ. ಅದು ಅಲ್ಲೇ ಅಕ್ಕಪಕ್ಕದ ಪ್ರಶ್ನೆಗಳಿಂದಾನೇ ಉತ್ತರಗಳು ನಿಮಗೆ ಸಿಗುತ್ತೆ. ಅರ್ಥ ಆಯ್ತಾ? ಸೊ ಇಲ್ಲಿ ಜಿಯೋಗ್ರಫಿ ಮ್ಯಾಪಿಂಗ್ನಿಂದ ಬರುತ್ತೆ, ಎನ್ವೈರ್ಮೆಂಟಲ್ ಲೊಕೇಶನ್ಗಳಿಂದ ಬರುತ್ತೆ, ಹಿಸ್ಟಾರಿಕಲ್ ಪ್ಲೇಸಸ್ನಿಂದ ಬರುತ್ತೆ, ಹಾಗೆಯೇ IR ಇಂಟರ್ನ್ಯಾಷನಲ್ ರಿಲೇಷನ್ಸ್ನಿಂದ ಕೂಡ ನಿಮಗೆ ಪ್ರಶ್ನೆಗಳು ಬರುತ್ತೆ. ಸೊ ಇದೆಲ್ಲ ಮ್ಯಾಪಿಂಗ್ನಿಂದ
ವೇಟೇಜ್ ಸುಮಾರು 15 ಕ್ವಶನ್ ಅಂತ ಆಗಿದೆ. 15 ಕ್ವಶನ್ ಅಲ್ಲ, 10ರಿಂದ 12 ಮಾರ್ಕ್ಸ್ ಮ್ಯಾಪಿಂಗ್ನಿಂದ ಸಿಗುತ್ತೆ. ಕೇಳ್ತಾರೆ ಹೊಂದಿಸಿ ಬರೆಯಿರಿ ಟೈಪ್ ಪ್ರಶ್ನೆಗಳನ್ನ ಇಲ್ಲಿ ಭಾಳಷ್ಟು ಬಾರಿ ಕೇಳ್ತಾರೆ. ಮತ್ತು ಇದೊಂದು ಏನಂತ ಅಂದರೆ, ಒಂದು ನೀವು ಮ್ಯಾಪನ್ನು ರಿವಿಷನ್ ಮಾಡ್ತಾ ಹೋದಾಗ ಬರುತ್ತೆ. ಇಲ್ಲಿ ಜಾಸ್ತಿ ಓದೋದೇನೂ ಇರಲ್ಲ, ಬರೀ ರಿವಿಷನ್ ಆ ಸ್ಥಳಗಳನ್ನ ನೆನ್ಪಿಟ್ಕೊಂಡ್ರೆ ಆಯಿತು. ಬೆನಿಫಿಟ್ ಏನಂದರೆ ಇಲ್ಲಿ ಪ್ರಯತ್ನ ಕಡಿಮೆ, ನಿಮ್ಮದು ಪ್ರಯತ್ನ ಕಡಿಮೆ ಬಟ್ ಸ್ಕೋರ್ ಜಾಸ್ತಿ. ಇಲ್ಲಿ ಎಫರ್ಟ್ ಕಡಿಮೆ ಇದ್ರೂ ಕೂಡ ನಿಮ್ಮದು ಸ್ಕೋರ್ ಜಾಸ್ತಿ ಆಗುತ್ತೆ. ಸೊ ದಿಸ್ ಈಸ್ ಅ ಬೆಸ್ಟ್ ಮೆಥಡ್. ಪಾಲಿಟಿ ಮುಗಿದ ತಕ್ಷಣ ಮ್ಯಾಪಿಂಗನ್ನು ನೀಟಾಗಿ ಮುಗಿಸ್ಕೊಳ್ಳಿ, ಮರಿಬೇಡಿ. ಇದನ್ನು ನಾನು ಹೇಳ್ತಾ ಇದ್ದೀನಿ, ತುಂಬ ಸೀರಿಯಸ್. ಮತ್ತು ಇನ್ನೊಂದು ಹೇಳಿದ್ದೀನಿ ನಾನು ನಿಮಗೆ, ಎಲ್ಲ ವಿದ್ಯಾರ್ಥಿಗಳು ಯಾರು UPSC ರ್ಯಾಂಕ್ ಬರ್ಬೇಕು ಅಂದ್ಕೊಂಡಿದ್ದೀರಿ, ನೀವೇನಾದರೂ ರ್ಯಾಂಕರ್ ಆಗ್ಬೇಕು ಅಂದ್ಕೊಂಡಿದ್ರೆ ಈ ಥರ ಒಂದು ಡೈರಿ ಇರಬೇಕು ನಿಮ್ಮ ಬಳಿ. ಒಂದು ಡೈರಿ ಇಟ್ಕೊಂಡು ಅದರಲ್ಲಿ ನಾನು ಏನೇನು ಮಾಡಬೇಕು, ಯಾವ ಟಾಪರ್ ಏನು ಹೇಳ್ತಾ ಇದ್ದಾರೆ ಅಂಥದ್ದನ್ನೆಲ್ಲ ಫಾಲೋ ಮಾಡ್ತಾ ಹೋಗ್ಬೇಕು. ಮತ್ತು ನಾನು ಕೂಡ ಮೋಟಿವೇಶನ್ ಕೋಟ್ಗಳನ್ನ ಬರೀತಿರ್ತೀನಿ, ಏನಾದರೂ ಟಿಪ್ಸ್ಗಳನ್ನ ಕೊಡ್ತಿರ್ತೀನಿ, ಅಥವಾ ನೀವೆಲ್ಲೋ ಯೂಟ್ಯೂಬ್ನಲ್ಲಿ ಏನಾದರೂ ನೋಡ್ತಿರ್ತೀರಿ, ಅದನ್ನೆಲ್ಲ ಒಂದು ಡೈರಿನಲ್ಲಿ ಬರೀರಿ. ನಿಮ್ಮ ಸ್ಟ್ರಾಟಜಿ ಬುಕ್ ಅಂತ ಒಂದು ಇರಲಿ ನಿಮ್ಮ ಬಳಿ. ದೊಡ್ಡ ವ್ಯಕ್ತಿಗಳು ಸುಮ್ಮನೆ ಆಗಲ್ಲ, ಬರೀತಾ ಹೋಗಬೇಕು. ಅದು ಒಂದು ಕಡೆ ನೋಟ್ ಇರಬೇಕು ನಿಮ್ಮ ಬಳಿ. ಅದಕ್ಕೇನೆ 5 ಜನ IASನಿಂದ ಹೊಸ ಡೈಲಿ ಪ್ಲಾನರ್ ಕೂಡ ಮಾಡಿದ್ದೀವಿ, ಅವೈಲೇಬಲ್ ಇದೆ. ಲಿಂಕನ್ನು ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀವಿ. ನಿಮಗೆ ಸಾಧ್ಯ ಆದರೆ ಪರ್ಚೇಸ್ ಮಾಡಿ, ಫಾಲೋ ಮಾಡಿ. ಒಂದು ರೂಟೀನ್ ಇರಬೇಕು ನಿಮ್ಮ ಬಳಿ, ಫಾಲೋ ಮಾಡಬೇಕು. ಓಕೆ, ಸೊ ನೆಕ್ಸ್ಟ್ ಆಗಿ ನೋಡೋದಾದರೆ ನಾವಿಲ್ಲಿ ಫಸ್ಟ್ ಪಾಲಿಟಿ, ಎರಡನೇ ಮ್ಯಾಪಿಂಗ್. ಸೋರ್ಸ್ ಕೂಡ ಹೇಳಿದ್ದೀನಿ ನಾನು ನಿಮಗೆ. ನೋಡಿ, ನಾನು ಬೇರೆ ಸಂಸ್ಥೆ ಹೆಸರು ಹೇಳೋಕ್ಕೆ ನಾಚೋದಿಲ್ಲ, ಸಂಕೋಚ ಪಡೋದಿಲ್ಲ. ಯಾಕಂದರೆ ನಮ್ಮ ಉದ್ದೇಶ ಇಷ್ಟೇ, ನೀವು ಪಾಸ್ ಆಗಬೇಕು, ನಮ್ಮ ಕನ್ನಡ ಹುಡುಗರು ಪಾಸ್ ಆಗಬೇಕು ಅಷ್ಟೇ. ಎಲ್ಲ ನಮ್ಮ ಬಳಿನೇ ತುಂಬ ಚೆನ್ನಾಗಿದೆ ಅಂತ ನಾನು ಎಲ್ಲೂ ಹೇಳ್ಕೊಳ್ಳೋದಿಲ್ಲ. ಬಟ್ ಫೌಂಡೇಶನ್ ನಾವು ತುಂಬ ಚೆನ್ನಾಗಿ ರೆಡಿ ಮಾಡ್ಕೊಡ್ತೀವಿ. ಫೌಂಡೇಶನ್ ನಮ್ಮಷ್ಟು ಚೆನ್ನಾಗಿ ನಿಮಗೆ ಯಾರೂ ಕೂಡ ಕಲಿಸ್ಕೊಡೋದಿಲ್ಲ. ಬಟ್ ಫೌಂಡೇಶನ್ನ ಹೊರತುಪಡಿಸಿ ಕೆಲವೊಂದು ಟಾಪಿಕ್ಸು ಬೇರೆ ಬೇರೆ ಕಡೆ ತುಂಬ ಚೆನ್ನಾಗಿ ಕೂಡ ಸಿಗುತ್ತೆ. ಅದನ್ನು ನಾನು ಹೇಳೋದು ನನ್ನ ಜವಾಬ್ದಾರಿ. ಇಟ್ ಈಸ್ ಮೈ ರೆಸ್ಪಾನ್ಸಿಬಿಲಿಟಿ. ನೀವು ಹೇಗಾದರೂ ಮಾಡಿ ಪಾಸ್ ಆಗಬೇಕು, ಅದು ನನ್ನ ಉದ್ದೇಶ. ಸರಿ, ನೆಕ್ಸ್ಟು ಎಕನಾಮಿ. ತುಂಬ ಜನ ಮಿಸ್ ಮಾಡ್ತಾರೆ ಇದನ್ನು. ಯಾವುದು ಓದೋದು ಸರ್, ಏನು ಓದೋದು? ಫಿಕ್ಸ್ ಟಾಪಿಕ್ಸ್ ಇವೆ ನೋಡಿರಿ. ಬ್ಯಾಂಕಿಂಗ್ ಸೆಕ್ಟರ್ನಿಂದ ಪ್ರಶ್ನೆಗಳು ಬರುತ್ತೆ. RBI ಏನು ಮಾಡುತ್ತೆ, ರೆಪೋ ರೇಟ್ ಅಂದರೆ ಏನು, ಅವೆಲ್ಲ ಇನ್ಫ್ಲೇಷನ್ಗಳೆಲ್ಲ ಬರುತ್ತಲ್ಲ, ಅವೆಲ್ಲ ಮಾನಿಟರಿ ಪಾಲಿಸಿ ಅಂದ್ರೇನು, ಯಾರು ಮಾಡ್ತಾರೆ, ಫಿಸಿಕಲ್ ಪಾಲಿಸಿ ಅಂದ್ರೇನು, ಮನಿ ಮತ್ತು ಕ್ಯಾಪಿಟಲ್ ಮಾರ್ಕೆಟ್ಗಳು ಅಲ್ವಾ. ನೀವು ನೋಡಿರ್ಬೋದು ಬಾಂಡ್ಗಳು, ಬಾಂಡ್ ಈಲ್ಡ್ಗಳು, ಆಮೇಲೆ ಕಾರ್ಪೊರೇಟ್ ಬಾಂಡ್ಸ್ ಅಂದರೆ ಏನು, ಟ್ರೆಜರಿ ಬಿಲ್ಸ್ ಅಂದರೆ ಏನು, ಈ ಥರದ ಪ್ರಶ್ನೆಗಳ. ಆ್ಯಂಜಲ್ ಇನ್ವೆಸ್ಟ್ಮೆಂಟ್ ಅಂದರೆ ಏನು, BOP ಅಂದರೆ ಏನು, ಬ್ಯಾಲೆನ್ಸ್ ಆಫ್ ಪೇಮೆಂಟ್ಸ್ ಅಂದರೆ ಏನು, ಟ್ಯಾಕ್ಸೇಷನ್ ಬಗ್ಗೆ, ಆಮೇಲೆ WTO, IMF, ವರ್ಲ್ಡ್ ಬ್ಯಾಂಕ್, 3 ತುಂಬ ಇಂಪಾರ್ಟೆಂಟ್ ಸಂಸ್ಥೆಗಳಿವು. ತುಂಬ ಅಂದರೆ ತುಂಬ ಇಂಪಾರ್ಟೆಂಟ್ ಸಂಸ್ಥೆಗಳು. ಇದ್ರ ಮೇಲೆ ಪ್ರಶ್ನೆಗಳು ಬಂದೇ ಬರುತ್ತೆ. ಹಾಗೆಯೇ ಗೌರ್ಮೆಂಟ್ ಸ್ಕೀಮ್ಗಳು ವಿಷನ್ ಮ್ಯಾಗ್ಝಿನಲ್ಲಿ ಬರುತ್ತೆ ಪ್ರತಿ ತಿಂಗಳು, ಅಲ್ಲೂ ಕೂಡ ಕವರ್ ಆಗುತ್ತೆ. ಹಾಗೆಯೇ ಈಗ ರಾಮ್ಜಿ ಸ್ಕೀಮ್ ಬಂದಿದೆಯಲ್ಲ, ನರೇಗಾ ಬದಲಾಗಿದೆ, ಅದರ ಮೇಲೆ ಕೂಡ ಪ್ರಶ್ನೆಗಳು ಬರ್ತಾ ಹೋಗುತ್ತೆ. ಇಲ್ಲಿ ಹೈ ಅಕ್ಯುರಸಿನ ಮೇಂಟೈನ್ ಮಾಡೋಕ್ಕೆ ಪ್ರಯತ್ನ ಪಡಬೇಕು. ಬೇಸಿಕ್ ಪ್ರಶ್ನೆ ಇದ್ದರೆ ತುಂಬ ಬೇಸಿಕ್ ಪ್ರಶ್ನೆ ಇದ್ದರೆ ಯಾವುದೇ ಕಾರಣಕ್ಕೂ ಅದನ್ನು ತಪ್ಪಕ್ಕೆ ಹೋಗಬಾರ್ದು. ಎಕನಾಮಿ ನಮಗೆ ಕಷ್ಟ ಆಗಿದೆ ಸರ್, ಇಲ್ಲಿವರೆಗೂ ಅರ್ಥ ಆಗಿಲ್ಲ ಅಂದರೆ ಈಗ ಕ್ಲಾಸ್ ಕೇಳೋಕೆ ನಿಮ್ಮ ಬಳಿ ಟೈಮ್ ಇಲ್ಲ. ಎಷ್ಟು ಓದಿದ್ರು ಓದ್ಕೊಳ್ಳಿ, ChatGPT ಹೆಲ್ಪ್ ತೊಗೊಂಡು ಸ್ಟಡಿ ಮಾಡ್ಕೊಳ್ಳಿ. ಈಗ ನಾನು ಕೋರ್ಸ್ ಜಾಯ್ನ್ ಆಗಿ ಅಂತ ಇದಕ್ಕೆ ರೆಕಮೆಂಡ್ ಮಾಡಲ್ಲ ಎಕನಾಮಿಗೆ, ಅಷ್ಟು ನಿಮ್ಮ ಬಳಿ ಟೈಮ್ ಇಲ್ಲ. ಓಕೆ, ಮ್ಯಾಪಿಂಗ್ ಒಂದಿದೆ ಟೈಮು. ಅದನ್ನು ಬಿಟ್ಟರೆ ಮುಂದೆ ಮತ್ತೊಂದು ಸಬ್ಜೆಕ್ಟ್ ಬರುತ್ತೆ, ನಾನು ಹೇಳ್ತೀನಿ ಯಾವ ಸಬ್ಜೆಕ್ಟ್ ನೀವು ತೊಗೊಳ್ಬೋದು ಅಂತ, ಯಾವ ಸಬ್ಜೆಕ್ಟ್ ಸ್ಟಡಿ ಮಾಡ್ಬೋದು ಅಂತ. ಇಲ್ಲಿ 75% ಎಕ್ಯುರಸಿನ ನೀವು ಮೇಂಟೈನ್ ಮಾಡ್ಕೊಂಡು ಹೋಗ್ಬೋದು. ಇನ್ನು ನೆಕ್ಸ್ಟ್ ನಮಗೆ ಜಿಯೋಗ್ರಫಿ ಸ್ಟ್ಯಾಟಿಕ್. ಬಹಳ ಜನ ನೋಡಿ ಜಿಯೋಗ್ರಫಿ ಈಗ ನಾನು ಕೇಳ್ತಿರ್ತಾರೆ ಭಾಳ ಜನ, ಸರ್ NCERT ಓದ್ಬೇಕಂತಾರ್ರಿ, ನೀವು NCERT ಓದ್ಬೇಕು ಅಂದ್ಕೊಂಡಿದ್ದೀರಿ ಅಂತ ಅಂದರೆ ಜಿಯೋಗ್ರಫಿ ಓದಿ. ಪ್ರಶ್ನೆಗಳು ಡೈರೆಕ್ಟ್ ಹಿಟ್ ಆಗುತ್ತೆ. 11th ಸ್ಟ್ಯಾಂಡರ್ಡು 12th ಸ್ಟ್ಯಾಂಡರ್ಡು ಡೈರೆಕ್ಟ್ ಹಿಟ್ ಪ್ರಶ್ನೆಗಳು NCERT ಇಂದಾನೆ. ಸೊ ನಾವು ಟೀಚ್ ಮಾಡೋದು ಕೂಡ ಅದನ್ನೇ 5 ಜನ IAS ಅಲ್ಲಿ. ಈಗ ಕ್ಲಾಸ್ ಜಾಯ್ನ್ ಆಗೋ ಹಾಗಿಲ್ಲ, ಟೈಮ್ ಇಲ್ಲ ನಿಮ್ಮ ಬಳಿ. ಡೋಂಟ್ ಜಾಯಿನ್, ಈಗ ಟೈಮ್ ಇಲ್ಲ. ಓಕೆ, ಇಲ್ಲಿ ಯಾಕಂದರೆ ಸಿಲೆಬಸ್ ಲಿಮಿಟೆಡ್ ಇದೆ, ಫಿಕ್ಸ್ಡ್ ಸಿಲೆಬಸ್ ಇದೆ. ಆಮೇಲೆ ಕಾನ್ಸೆಪ್ಚುಯಲ್ ಕ್ಲಾರಿಟಿ ನಿಮ್ಮ ಬಳಿ ಇತ್ತು ಅಂದ್ಕೊಳ್ಳಿ, ನೀವು ಆರಾಮಾಗಿ ಸ್ಕೋರ್ ಮಾಡ್ಕೊಳ್ತೀರಿ. ಹಾಗೆಯೇ ಇಲ್ಲಿ ಒಂದು 80% ನಾವು ಅಕ್ಯುರಸಿನ ಮೇಂಟೈನ್ ಮಾಡ್ಕೊಂಡು ಹೋಗ್ಬೋದು. ಇನ್ನು ನೆಕ್ಸ್ಟ್ ಬರೋದು ಎನ್ವೈರ್ಮೆಂಟ್. ಬಹಳಷ್ಟು ವಿದ್ಯಾರ್ಥಿಗಳಿಗೆ ಎನ್ವೈರ್ಮೆಂಟ್ ಅಂದರೆ ಒಂದು ತಲೆಬೇನೆ. ನೀವು ಕನ್ನಡ ಮೀಡಿಯಂ ವಿದ್ಯಾರ್ಥಿಗಳಿದ್ದರೆ ನಿಮಗೆ ಎನ್ವೈರ್ಮೆಂಟ್ ಡಿಫಿಕಲ್ಟ್ ಆಗ್ತಾ ಇದ್ದರೆ ದಯವಿಟ್ಟು PV ಭೈರಪ್ಪ ಸರ್ ಅವ್ರದ್ದು ಬುಕ್ ಇದೆ, IRS ಆಫೀಸರ್ ಇದ್ದಾರೆ, ತುಂಬ ಚೆನ್ನಾಗಿದೆ, ಅದನ್ನೊಂದು ಪರ್ಚೇಸ್ ಮಾಡ್ಕೊಳ್ಳಿ. ಹಾಗೆಯೇ ಜಿಯೋಗ್ರಫಿ ಬಗ್ಗೆ ನಾನು ಮರೆತೆ ನಿಮ್ಗೆ ಹೇಳೋದು, ಕರ್ನಾಟಕ ಸರ್ಕಾರದ 11ನೇ ತರಗತಿ ಪುಸ್ತಕ ತುಂಬ ಸಣ್ಣದಿದೆ, ಬಟ್ ಸಾಕು ಅದೊಂದೇ ನಿಮಗೆ ಕನ್ನಡದಲ್ಲಿ. ಇನ್ನು ಪಾಲಿಟಿಗೆ ಗಂಗಾಧರ್ ಸರ್ ಪುಸ್ತಕ ಸಾಕು. ಎಕನಾಮಿಗೆ ಕನ್ನಡದಲ್ಲಿ ಅಷ್ಟು ಚೆನ್ನಾಗಿರುವಂಥ ಪುಸ್ತಕ ಯಾವುದಿಲ್ಲ UPSC ಲೆವೆಲ್ಗೆ, ಬಟ್ ನಿಮಗೆ ಸಾಮಾನ್ಯ ನಾಲೆಜಕ್ಕೋಸ್ಕರ ಗರಣಿ ಸರ್ ಪುಸ್ತಕವನ್ನು ಸದ್ಯಕ್ಕೆ ನೀವು ರೆಫರ್ ಮಾಡ್ಬೋದು. ಅರ್ಥ ಆಯ್ತಾ? ಸೊ ಎನ್ವೈರ್ಮೆಂಟ್ ಪ್ರಶ್ನೆಗಳು ಈಗೇನು ನಾನು ಲಿಸ್ಟ್ ಮಾಡಿದ್ದೀನಲ್ಲ, ಇದೇ ಟಾಪಿಕ್ಸ್ನಿಂದ ನೇರವಾಗಿ ಬರುತ್ತೆ. ನೆನ್ಪಿಟ್ಕೊಳ್ಳಿ, ನಾನು ಹೇಳ್ತಾ ಇದ್ದೀನಿ, ಗಮನ ಇಟ್ಕೊಂಡು ಕೇಳಿ. ಸ್ಟ್ಯಾಟಿಕ್ ಮತ್ತು ಕರೆಂಟ್ ಅಫೇರ್ಸನ್ನು ಮಿಕ್ಸ್ ಮಾಡ್ತಾರೆ ಅವರು. COPಗಳಂತ ಬರುತ್ತೆ ನೋಡಿರಿ, UNFCC COP 29, 30 ಇವೆಲ್ಲ ಆಗಿದೆಯಲ್ಲ, ಕರೆಂಟ್ ಅಫೇರ್ಸಿಂದ ಮಿಕ್ಸ್ ಮಾಡಿ ಕೇಳ್ತಾರೆ. ಪೊಲ್ಯೂಷನ್ ಚಾಪ್ಟರ್ ಮೇಲೆ ಪ್ರಶ್ನೆಗಳು ಪ್ರತಿ ವರ್ಷ ಫಿಕ್ಸ್ ಇರುತ್ತೆ. ಗೌರ್ಮೆಂಟ್ ಆ್ಯಕ್ಟ್ಗಳಿವೆ, 1972 ಆ್ಯಕ್ಟ್, WPA ಆ್ಯಕ್ಟ್, ಎನ್ವೈರ್ಮೆಂಟಲ್ ಪ್ರೊಟೆಕ್ಷನ್ ಆ್ಯಕ್ಟ್ 1986, ಫಾರೆಸ್ಟ್ ರೈಟ್ಸ್ ಆ್ಯಕ್ಟ್ 2006, ಒಂದು 7-8 ಆ್ಯಕ್ಟ್ಗಳಿವೆ. ಶಂಕರ್ IASನಲ್ಲಿ ಸಪ್ರೇಟ್ ಚಾಪ್ಟರ್ ಇದೆ ಅದಕ್ಕೆ. ಅಲ್ಲಿಂದಲೇ ಡೈರೆಕ್ಟ್ ಹಿಟ್ ಪ್ರಶ್ನೆಗಳು. ನಾನು ಈ ವರ್ಷ ಈಗ ಆ್ಯಕ್ಚುಲಿ ಈ ಹೊಸ ಬ್ಯಾಚ್ನವ್ರಿಗೆ ನಮ್ದು ಎನ್ವೈರ್ಮೆಂಟ್ ಟೀಚ್ ಮಾಡ್ತಾ ಇದ್ದೀನಿ ನಾನು. ನೇರವಾಗಿ ಪ್ರಶ್ನೆಗಳು ಬರುತ್ತೆ. ಮತ್ತು ಕನ್ವೆನ್ಷನ್ಗಳು ಇವೇ ಕನ್ಫ್ಯೂಸ್ ಭಾಳ ವಿದ್ಯಾರ್ಥಿಗಳಿಗೆ, ತುಂಬ ಕನ್ಫ್ಯೂಷನ್ ಯಾವ ಥರ ಮಾಡಬೇಕು ಅಂತ. ಸೊ ಇದಕ್ಕೆ ನೀವು ಎಸ್ ಸರ್ ನನಗೆ ಕನ್ಫ್ಯೂಷನ್ ಇದೆ, ನಾನು ಟ್ರೈ ಮಾಡ್ತೀನಿ, ನನಗೆ ಕ್ಲಾಸ್ ಕೇಳೋಕೆ ಇಂಟ್ರೆಸ್ಟ್ ಇದೆ ಅಂದರೆ ನಾನು ಹಿಂದೆ ಮಾಡಿರೋಂಥ 27 hours ಕ್ಲಾಸ್ ಇದೆ
ಎನ್ವೈರ್ಮೆಂಟ್ದು ಹಳೇದು. ಪರ್ಸನಲಾಗಿ ಮೆಸೇಜ್ ಮಾಡಿ ನಮ್ಮ ಆಫೀಸ್ ನಂಬರ್ಗೆ 9481837426. ಕನ್ಫ್ಯೂಷನ್ ಇದ್ದರೆ ನಂದು ಶಾರ್ಟ್ ನೋಟ್ಸ್ ಕೂಡ ಕೊಡ್ತೀನಿ ನಿಮಗೆ, ಅದರಿಂದ ಮಾಡ್ಕೊಳ್ಬೋದು. ಪ್ಲಸ್ ಕ್ಲಾಸ್ ಕೇಳಿದ್ರೆ ನಿಮಗೆ ನೆನಪು ಉಳಿಯುತ್ತೆ. ಇಲ್ಲ ಸರ್ ನನಗೆ ಟೈಮ್ ಇಲ್ಲ ಅಂತ ಅಂದರೆ ಸಾಕು, ನೀವೇನು ಇಲ್ಲಿವರೆಗೂ ನೋಟ್ಸ್ ಮಾಡ್ಕೊಂಡಿದ್ದೀರಿ ಅದನ್ನು ರಿವಿಷನ್ ಮಾಡ್ಕೊಳ್ಳಿ, ಸಾಕಾಗುತ್ತೆ. ಶಂಕರ್ IAS ಬುಕ್ ತುಂಬ ಚೆನ್ನಾಗಿದೆ ಅದಕ್ಕೆ. ಇನ್ನು ಸ್ಪೀಷೀಸ್ ಇನ್ ನ್ಯೂಸ್ ಒಂದು ಲಿಸ್ಟ್ ಹಾಕ್ತೀನಿ ನಾನು, ಕೆಲವೇ ದಿನಗಳಲ್ಲಿ ಒಂದು ಲಿಸ್ಟ್ ಹಾಕ್ತೀನಿ ಯಾವ ಸ್ಪೀಚಸ್ ಹಿಂದೆ ಕೇಳಿದ್ದಾರೆ ಮತ್ತು ಈ ವರ್ಷ ಯಾವ್ದು ಸುದ್ದಿಯಲ್ಲಿತ್ತು, ಅದ್ರ ಮೇಲೂ ಕೂಡ ಪ್ರಶ್ನೆಗಳು ನಿಮಗೆ ಬಂದೇ ಬರುತ್ತೆ. ಇದರಲ್ಲಿ ಶಂಕರ್ IAS ಬುಕ್ನಲ್ಲಿ ತುಂಬ ಸ್ಪೀಚಸ್ ಇದೆ, ಎಲ್ಲನೂ ನೆನ್ಪಿಟ್ಕೊಳ್ಳೋ ಅಗತ್ಯ ಇಲ್ಲ. ಬಟ್ ಯಾವುದು ರಿಪೀಟೆಡ್ ಆಗಿದೆ, ಯಾವುದು ಈ ವರ್ಷ ಸುದ್ದಿಯಲ್ಲಿತ್ತು ಅದರ ಮೇಲೆ ಪ್ರಶ್ನೆಗಳು ಬರುತ್ತೆ. ವಿಷನ್ IAS ಇದಕ್ಕೆ ಮ್ಯಾಕ್ಸಿಮಮ್ ಸಫಿಷಿಯೆಂಟ್ ಆಗುತ್ತೆ. ಇನ್ನು ಅಗ್ರಿಕಲ್ಚರ್ ಕೂಡ ಶಂಕರ್ IAS ಒಂದು ಚಾಪ್ಟರ್ ಇದೆ, ಅದರ ಮೇಲೆ ರಿಪೀಟ್ ಆಗುತ್ತೆ ಕಾನ್ಸೆಪ್ಟ್ಗಳು. ಅದಕ್ಕೂ ಕೂಡ ಟಾರ್ಗೆಟ್ UPSCನಲ್ಲಿ ಸುದರ್ಶನ್ ಲೋಧಾ ಸರ್ ಫ್ರೀ ಕ್ಲಾಸಸ್ ಮಾಡಿದ್ದಾರೆ ಯೂಟ್ಯೂಬಲ್ಲಿ, ಒಂದು ಸಾರಿ ನೀವು ಚೆಕ್ ಮಾಡ್ಕೊಳ್ಬಹುದು. ಓಕೆ, ಇದನ್ಯಾಕೆ ಹೇಳ್ತಾ ಇದ್ದೀರಿ ಸರ್ ನೀವು ಅಂದರೆ, ನೀವು ನಮ್ಮಲ್ಲಿ ಕೋಚಿಂಗ್ ಜಾಯ್ನ್ ಆಗಿದ್ರೆ ಇವೆಲ್ಲ ಕವರ್ ಆಗಿರುತ್ತೆ. ಜಾಯಿನ್ ಆಗಿಲ್ಲ ಅನ್ನೋರಿಗೆ ನಾನು ಸೋರ್ಸ್ಕೊಂಡು ಕೂಡ ನಿಮಗೆ ಹೇಳ್ತಾ ಇದ್ದೀನಿ. ಮತ್ತು ಇನ್ನೂ ಒಂದು, ಈ ಸಬ್ಜೆಕ್ಟ್ ಹೇಗಿದೆ ಅಂತ ಅಂದರೆ ಎನ್ವೈರ್ಮೆಂಟ್, ನಂದು ಟೋಟಲ್ 44 ಪೇಜ್ ನೋಟ್ಸ್ ಇದೆ ಅದು ಎನ್ವೈರ್ಮೆಂಟ್ದು. ಶಂಕರ್ IAS ಬುಕ್ 500 ಪುಟ ಇದೆ, ನನ್ನ ಬಳಿ 44 ಪೇಜ್ ಶಾರ್ಟ್ ನೋಟ್ಸ್ ಇದೆ. 44 ಪೇಜ್ ಶಾರ್ಟ್ ನೋಟ್ಸ್ ರಿವಿಷನ್ ಮಾಡೋಕೆ 2-3 ದಿನ ಸಾಕು. 2-3 ದಿನದಲ್ಲೇ 15-16 ಕ್ವಶನ್ಗಳನ್ನು ನಾವು ಅಟೆಂಡ್ ಮಾಡ್ಬೋದು. ಅರ್ಥ ಆಗ್ತಾ ಇದೆ ನಿಮಗೆ? ಸೊ ಎನ್ವೈರ್ಮೆಂಟ್ನ ಒಂದು ಬೆನಿಫಿಟ್ ಏನಂದರೆ, ಎನ್ವೈರ್ಮೆಂಟು ಮತ್ತು ಸೈನ್ಸ್ ಆ್ಯಂಡ್ ಟೆಕ್ನಾಲಜಿದು ಕಂಟೆಂಟ್ ಕಡಿಮೆ ಬಟ್ ಸ್ಕೋರ್ ಜಾಸ್ತಿ. ಪಾಲಿಟಿಗೆ ನೀವು ಒಂದು ಸುಮಾರು 150-200 ಪುಟ ಓದಬೇಕಾಗುತ್ತೆ. ಬಟ್ ಎನ್ವೈರ್ಮೆಂಟ್ಗೆ ಅದು ಇದಕ್ಕೆ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿಗೆ ಅಷ್ಟಿಲ್ಲ, ತುಂಬ ಕಡಿಮೆ ಇರುತ್ತೆ. ಸರಿ, ಇದಾಯಿತು. ಇನ್ನು ನೆಕ್ಸ್ಟು ಹಿಸ್ಟ್ರಿ ಆಮೇಲೆ ಬರ್ತೀನಿ ನಾನು, ಅಷ್ಟು ಇಂಪಾರ್ಟೆಂಟ್ ಅಲ್ಲ ಅದು ಸಬ್ಜೆಕ್ಟು. ನೆಕ್ಸ್ಟ್ ವೆರಿ ಇಂಪಾರ್ಟೆಂಟ್ ಸಬ್ಜೆಕ್ಟ್ ಅಂತ ಬಂದರೆ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ. ಓಕೆ, ನೆಕ್ಸ್ಟ್ ಇಂಪಾರ್ಟೆಂಟ್ ಸಬ್ಜೆಕ್ಟ್ ಯಾವುದು ಅಂತ ಅಂದರೆ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ. ಇಲ್ಲಿ UPSCಗೆ ನೀವು ಹಳೇ ಶತಮಾನದ ಪುಸ್ತಕವನ್ನು ಹಿಡ್ಕೊಂಡು ಕೂತ್ಕೊಳ್ಳೋಕೆ ಹೋಗಬಾರ್ದು. UPSC ಹಳೆಯ ಪ್ರಶ್ನೆಗಳನ್ನ ಕೇಳ್ತಾ ಇಲ್ಲ, 1-2 ಬೇಸಿಕ್ ಪ್ರಶ್ನೆಗಳು ಬರುತ್ತೆ, ಬಿಟ್ಬಿಡ್ರಿ ಅದನ್ನು, ತಲೆ ಕೆಡ್ಸ್ಕೊಳ್ಳೋದು ಬೇಡ. ಇನ್ನು 11-12 ಪ್ರಶ್ನೆಗಳು ಕರೆಂಟ್ ಅಫೇರ್ಸ್ನಿಂದ ಬರುತ್ತೆ, ಲಾಜಿಕ್ ಬೇಸ್ಡ್ ಇರುತ್ತೆ, ಅಪ್ಲಿಕೇಶನ್ ಬೇಸ್ಡ್ ಇರುತ್ತೆ, AI ಮೇಲೆ, ಕ್ರಿಪ್ಟೋ ಕರೆನ್ಸಿಗಳ ಮೇಲೆ, ಬಯೋಟೆಕ್ನಾಲಜಿ ಮೇಲೆ, ಸ್ಪೇಸ್ ಟೆಕ್ನಾಲಜಿ, ನ್ಯಾನೋ ಟೆಕ್ನಾಲಜಿಗಳ ಮೇಲೆ ಪ್ರಶ್ನೆಗಳು ಬರುತ್ತೆ. ಇದಕ್ಕೆ ನಾನು ರೆಕಮೆಂಡ್ ಮಾಡ್ತೀನಿ ನಿಮಗೆ, ಇನ್ನೂ ನೀವು ಎಲ್ಲೂ ಕೋಚಿಂಗ್ ಜಾಯಿನ್ ಆಗಿಲ್ಲ, ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಬಗ್ಗೆ ನನ್ನ ಬಳಿ ಶಿಸ್ತು ನೋಟ್ಸ್ ಇಲ್ಲ ಸರ್, ಕ್ಲಾಸಸ್ ಎಲ್ಲೂ ಕೇಳಿಲ್ಲ ಅಂದರೆ ದಯವಿಟ್ಟು ಸ್ವಲ್ಪ ರಿಸ್ಕ್ ಅಂತ ತೊಗೊಳ್ಳಿ. ಇದನ್ನು ನಾನು ಗ್ಯಾರಂಟಿ ಕೊಡ್ತೀನಿ ನಿಮಗೆ. ನಮ್ಮ ಕ್ಲಾಸಸ್ಸನ್ನು ನೀವೇನಾದರೂ ಕೇಳಿದ್ರೆ 30 hours ಕ್ಲಾಸ್ ಇದೆ, ಡೈಲಿ ನೀವು 3 hours ನೋಡಿಕೊಂಡ್ರೆ 10 days ಮುಗಿಸ್ಬಿಡ್ತೀರಿ. ಸೊ ಇಲ್ಲಿಂದ ನಿಮಗೆ 12-15 ಪ್ರಶ್ನೆಗಳು ನೇರವಾಗಿ ಉತ್ತರಿಸಬಹುದಾದಂಥ ಸಾಮರ್ಥ್ಯ ನಿಮ್ಮಲ್ಲಿ ಬರುತ್ತೆ. ನಾನು ಇದೊಂದು ರೆಕಮೆಂಡ್ ಮಾಡೋದು ನಿಮಗೆ, ಇದೊಂದೇ. ಯಾಕಂದರೆ ನನಗೆ ಗೊತ್ತಿರಲಿಲ್ಲ ಈ ಥರ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿಗೆ ಒಂದು ಸೋರ್ಸ್ ಇರುತ್ತೆ ಅಂತ ಹೇಳಿ, ಯಾವುದೇ ರೀತಿ ಓದ್ಕೊಳ್ಳೋದೇ ಹೋಗ್ತಾ ಇದೆ. ಹಾಗಾಗಿ ನನಗೆ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಸ್ಕೋರ್ ಮಾಡೋಕೆ ಆಗ್ತಾ ಇರಲಿಲ್ಲ. ಬಟ್ ಈಗ ಆಸ್ ಎ ಟೀಚರ್ ಆಗಿರೋದ್ರಿಂದ ನನಗೆ ಗೊತ್ತಾಗ್ತಾ ಇದೆ. ಸೊ ಹಾಗಾಗಿ ನೀವು ಇದೊಂದು ಜಾಯಿನ್ ಆದರೆ, ಇದೊಂದು ಕೋರ್ಸ್ ನೀವು ಸದ್ಯಕ್ಕೆ ಜಾಯಿನ್ ಆಗ್ಬೋದು. ಇದನ್ನು ಬಿಟ್ಟರೆ ಬೇರೆ ಬೇಡ. ನಮ್ಮಲ್ಲಿ ಯಾವುದೇ ಕೋರ್ಸ್ನ ಜಾಯಿನ್ ಆಗೋಷ್ಟು ಟೈಮ್ ನಿಮಗಿಲ್ಲ. ಇದೊಂದು ನಾನು ರೆಕಮೆಂಡ್ ಮಾಡೋದು ನಿಮಗೆ. ಒತ್ತಾಯನೂ ಕೂಡ ಮಾಡ್ತೀನಿ. ಒಂದು 866 ರೂಪಾಯಿನ ಕೋರ್ಸ್ ಫೀಸ್. ದಯವಿಟ್ಟು ನಿಮ್ಮ ಬಳಿ ಸೋರ್ಸ್ ಇದ್ದರೆ, ಈಗಾಗಲೇ ಕೋಚಿಂಗ್ ಮುಗಿದಿದ್ರೆ ಬೇಡ, ಬಟ್ ಆಗಿಲ್ಲ ಸರ್ ನನಗೆ ಕಾನ್ಫಿಡೆನ್ಸ್ ಇಲ್ಲ ಅಂದರೆ ದಯವಿಟ್ಟು ಜಾಯಿನ್ ಆಗಿ. ಖಂಡಿತವಾಗ್ಲೂ ಪ್ರಶ್ನೆಗಳು ಬರುತ್ತೆ ನಮ್ಮ ನೋಟ್ಸಿಂದ, ನಾನು ಪ್ರೂಫ್ನಿಂದ ಕೂಡ ತೋರಿಸ್ತೀನಿ ಮುಂದೆ. ನೆಕ್ಸ್ಟ್, ಇಲ್ಲಿ ಸಾಮಾನ್ಯವಾಗಿ ಕಾಮನ್ ಸೆನ್ಸ್ ಮತ್ತು ಎಲಿಮಿನೇಷನ್ ಟೆಕ್ನಿಕ್ಸ್ ತುಂಬ ವರ್ಕ್ ಆಗುತ್ತೆ. ಸೈನ್ಸ್ ಆ್ಯಂಡ್ ಟೆಕ್ನಾಲಜಿನಲ್ಲಿ ತುಂಬ ವರ್ಕ್ ಆಗುತ್ತೆ. ಮತ್ತು ರಿವಿಷನ್ ಜಾಸ್ತಿ ಮಾಡ್ತಾ ಹೋಗ್ಬೇಕು. ಇದನ್ನು ನೆನಪುಳಿಯಲ್ಲ ಇವು ಪದಗಳೆಲ್ಲ. ಈಗ ಕ್ರೂಯಿಸ್ ಮಿಸೈಲ್ ಅಂದರೆ ಏನು, ಬಾಲಿಸ್ಟಿಕ್ ಮಿಸೈಲ್ ಅಂದರೆ ಏನು, ಇವೆಲ್ಲ ಅಷ್ಟು ಬೇಗ ನೆನಪುಳಿಯಲ್ಲ ನಿಮಗೆ. ಸ್ವಲ್ಪ ಜಾಸ್ತಿ ರಿವಿಷನ್ನ ಮಾಡ್ಕೊಳ್ತಾ ಇರಬೇಕಾಗತ್ತೆ, ಅದೊಂದು ಗೊತ್ತಿರಲಿ. ಇನ್ನು ನೆಕ್ಸ್ಟು ಕರೆಂಟ್ ಅಫೇರ್ಸು ಸ್ಟ್ಯಾಟಿಕ್ ಪ್ಲಸ್ ಕಾಂಟೆಕ್ಸ್ಟ್ ಬೇಸ್ ಮೇಲೆ ಕೇಳ್ತಾರೆ. ಬರೀ ನೀವು ಬಾಯ್ ಹಾರ್ಟ್ ಮಾಡ್ತಾ ಕೂತ್ಕೊಳ್ಳೋ ಹಾಗಿಲ್ಲ. ವಿಷನ್ ಮ್ಯಾಗ್ಝಿನ್ ಒಂದನ್ನು ನೀವು ನೀಟಾಗಿ ಓದ್ತಾ ಬಂದಿದ್ದೀರಿ ಅಂದರೆ ಮೇ 2025 ಫೆಬ್ರವರಿ 2026 ಸಾಕು, ಸಫಿಷಿಯೆಂಟ್, ಪರ್ಫೆಕ್ಟ್. ಎಷ್ಟು ತಿಂಗಳು ಓದಾಗುತ್ತೆ ಹೇಳ್ರಿ ನೀವು? ಸುಮಾರು 9 ತಿಂಗಳು ಮ್ಯಾಗ್ಝಿನು ಅಲ್ವಾ? ಮೇ ಅಂದರೆ 10 ತಿಂಗಳು ಮ್ಯಾಗ್ಝಿನು, 10 ತಿಂಗಳು ಇಂಟು 100 ಪೇಜ್ ಇರುತ್ತೆ ಅಂದರೆ 1000 ಪುಟ ಆಗುತ್ತೆ, ಸಾಕು. ಅದನ್ನೇ ಚೆನ್ನಾಗಿ ರಿವಿಷನ್ ಮಾಡ್ಕೊಳ್ಳಿ. ಅರ್ಥ ಆಯ್ತಾ? ಸೊ ಇಷ್ಟು ಕರೆಂಟ್ ಅಫೇರ್ಸ್ವರೆಗೂ ಬಂತು. ಇನ್ನೊಂದು ಉಳಿತು ಸಬ್ಜೆಕ್ಟು ಆರ್ಟ್ ಆ್ಯಂಡ್ ಕಲ್ಚರ್ ಮತ್ತು ಹಿಸ್ಟ್ರಿ. ಇದಕ್ಕೆ ಲೋವೆಸ್ಟ್ ಪ್ರಿಯಾರಿಟಿ ಕೊಡ್ರಿ. ಯಾಕಂದರೆ ಇದು ಏನಂದರೆ ಒಂದು ರೀತಿ ಎಲಿಮಿನೇಷನ್ ಸಬ್ಜೆಕ್ಟ್. ಇದೇನು ನಮ್ಮನ್ನು ಎಲಿಮಿನೇಟ್ ಮಾಡೋಕೆ ಯೂಸ್ ಮಾಡ್ತಾರೆ ಅವರು ಇದನ್ನು. ನೀವು ಎಷ್ಟೇ ಚೆನ್ನಾಗಿ ಓದ್ಕೊಂಡು ಹೋಗ್ರಿ, ಆದರೂ ಕೂಡ ಇಲ್ಲಿ ಪ್ರಶ್ನೆಗಳು ನಿಮಗೆ ಉತ್ತರಿಸೋಕೆ ಆಗೋದಿಲ್ಲ, ಅಂತಹ ಪ್ರಶ್ನೆಗಳಿರುತ್ತೆ. ಇಲ್ಲಿ ಏನು ಮಾಡಿ ಭಾಳಷ್ಟು ಜನ ಮಿಸ್ಟೇಕ್ ಮಾಡ್ತಾರೆ ಇಲ್ಲಿ. ಸೊ ಕ್ಲಾರಿಟಿ ಇರಲಿಲ್ಲ ಅಂತ ಅಂದಾಗ ಎಲಿಮಿನೇಷನ್ ಟ್ರಿಕ್ಸ್ ವರ್ಕ್ ಆಗುತ್ತೆ ಅನ್ನೋ ಧೈರ್ಯ ಇದ್ದರೆ ಅಟೆಂಡ್ ಮಾಡಿ, ಹೊರತು ಸುಮ್ಮನೆ ಗೆಸ್ ವರ್ಕ್ ಮಾಡೋಕೆ ಹೋಗಬೇಡಿ. ಚೆನ್ನಾಗಿ ರಿವಿಷನ್ ಮಾಡ್ಕೊಳ್ಳಿ. ಮತ್ತು ಇಲ್ಲಿ ಜಾಸ್ತಿ ಟೈಮ್ ಇನ್ವೆಸ್ಟ್ ಮಾಡೋದು ಅಗತ್ಯ ಇಲ್ಲ. ಆಮೇಲೆ ಲಾಸ್ಟ್ ರೌಂಡಲ್ಲೆಲ್ಲ ಇಟ್ಕೊಳ್ರಿ ಇದನ್ನು. ಆರ್ಟ್ ಆ್ಯಂಡ್ ಕಲ್ಚರ್ಗೆ ಒಂದು ಸೋರ್ಸು, ಇದಕ್ಕೂ ಕೂಡ ನಮ್ಮ ಪಾಂಚನಾಯ ಸೋರ್ಸ್ ತುಂಬ ಚೆನ್ನಾಗಿದೆ. ಬಟ್ ಈಗ ಕ್ಲಾಸ್ ಜಾಯ್ನ್ ಆಗೋ ಟೈಮ್ ಇಲ್ಲ ನಿಮಗೆ, ದಯವಿಟ್ಟು ಜಾಯ್ನ್ ಆಗೋದು ಬೇಡ. ಈಗ ಫೋಕಸ್ ಏರಿಯಾ ಈ ಸಾರಿ ಬುದ್ಧಿಸಮ್ ಮತ್ತು ಜೈನಿಸಮ್ ಮೇಲೆ ಮಾಡ್ಕೊಳ್ಳಿ. ಮತ್ತು ಟೆಂಪಲ್ ಆರ್ಕಿಟೆಕ್ಚರ್ ಎಲ್ಲ ಬರುತ್ತಲ್ಲ ಅದ್ರ ಮೇಲೆ, ಮತ್ತು ಸಿಂಧೂ ಕಣಿವೆ. ನೋಡಿ ಹೇಳ್ತೀನಿ ನಿಮಗೆ, ಒಂದು ಇಂಡಸ್ ಸಿವಿಲೈಸೇಷನು ಪ್ರಶ್ನೆಗಳು ಫಿಕ್ಸ್ ಬರುತ್ತೆ. ಆಮೇಲೆ ಟೆಂಪಲ್ ಆರ್ಕಿಟೆಕ್ಚರು ಅದ್ರ ಮೇಲೆ ಪ್ರಶ್ನೆಗಳು ಫಿಕ್ಸ್ ಬರುತ್ತೆ. ಬುದ್ಧಿಸಮ್ ಜೈನಿಸಮ್ ಮೇಲೆ ಪ್ರಶ್ನೆಗಳು ರಿಪೀಟ್ ಆಗುತ್ತೆ. ಇದಿಷ್ಟು ಆರ್ಟ್ ಆ್ಯಂಡ್ ಕಲ್ಚರ್ ಮೇಲೆ. ಇನ್ನು ಸ್ಪೆಕ್ಟ್ರಮ್ ಒಂದು ಫಿಕ್ಸ್. ಸ್ಪೆಕ್ಟ್ರಮ್ ಎಲ್ಲ ಕಡೆ ನಿಮ್ಗೆ ಸರ್ಗಳು ಕೂಡ ಟೀಚ್ ಮಾಡುವಾಗ ಅದರಿಂದನೇ ಟೀಚ್ ಮಾಡಿರ್ತಾರೆ, ಅದೊಂದು ಸಾಕು ನಮಗೆ. ಅಟೆಂಪ್ಟ್ ಮಾಡುವಾಗ ಸ್ವಲ್ಪ ಹುಷಾರಾಗಿರಿ, PYQಗಳನ್ನ ಚೆನ್ನಾಗಿ ಮಾಡಿಕೊಂಡು ಹೋಗಿ. ಇದಿಷ್ಟು GS ಬಗ್ಗೆ. ನೋಡಿ, ನಾವು GSನಲ್ಲಿ ನಿಮಗೆ ಪಾಲಿಟಿ,
ಮ್ಯಾಪಿಂಗ್, ಜಿಯೋಗ್ರಫಿ, ಎನ್ವೈರ್ಮೆಂಟು, ಎಕಾನಮಿ, ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ, ಆರ್ಟ್ ಆ್ಯಂಡ್ ಕಲ್ಚರು, ಆಮೇಲೆ ಮಾಡರ್ನ್ ಹಿಸ್ಟ್ರಿ, ಸಿ ಸ್ಯಾಟ್ ಇನ್ನೂ ಮಾಡಿಲ್ಲ, ಕರೆಂಟ್ ಅಫೇರ್ಸ್ 1, 2, 3, 4, 5, 6, 7, 8, 9. ಇನ್ನು ಸಿ ಸ್ಯಾಟ್ ಬಗ್ಗೆ ಒಂದು ಹೇಳಬೇಕು ನಾನು. ಸಿ ಸ್ಯಾಟನ್ನು ನಾನು ಈ PDF ಅನ್ನು ನಮ್ಮ ಪಾಂಚಜನ್ಯ IAS ಟೆಲಿಗ್ರಾಮ್ ಚಾನಲ್ ಅಪ್ಲೋಡ್ ಮಾಡಿರ್ತೀನಿ. ಸೊ ಇದರ PDF ನೇಮ್ ಇರುತ್ತೆ, ನೀವು ಫೈಲ್ ಸೆಕ್ಷನ್ ಹೋಗಿ ಚೆಕ್ ಮಾಡಿದ್ರೆ 2 months ಪ್ಲ್ಯಾನ್ ಅಂತ ಇರುತ್ತೆ. ದಯವಿಟ್ಟು ಅಲ್ಲಿ ಚೆಕ್ ಮಾಡ್ಕೊಂಡು ಈ ಲಿಂಕ್ಗಳ ಮೇಲೆ ಕ್ಲಿಕ್ ಮಾಡಿ ನಿಮಗೆ ಸಿಗುತ್ತೆ. ಶಾರ್ಟ್ ಸೆಕ್ಷನಲ್ಲಿ ವಿಡಿಯೋಗಳಿವೆ, ಅವು ಏನೇನು ಮಾಡ್ಬೇಕು ಸಿ ಸ್ಯಾಟ್ಗಂತ ಅಷ್ಟು ಮಾಡ್ಕೊಳ್ಳಿ, ಕ್ಲಿಯರ್ ಮಾಡ್ತೀರಿ. ಓಕೆ, ನಾನು ಹೋದ ವರ್ಷ ವಿದೌಟ್ ಪ್ರಿಪ್ರೇಷನ್ ಜಸ್ಟ್ ರೀಡಿಂಗ್ ಕಾಂಪ್ರೆನ್ಷನ್ ಸಾಲ್ವ್ ಮಾಡಿ ಸುಮಾರು 39 ಕ್ವಶನ್ ಅಟೆಂಡ್ ಮಾಡಿದ್ದು. 27 ಅದರಲ್ಲಿ ನನಗೆ ಕರೆಕ್ಟಾಗಿ ಸುಮಾರು 55ವರೆಗೂ ಅಂಕಗಳು ಬರ್ತಾ ಇದೆ ವಿದೌಟ್ ಪ್ರಿಪ್ರೇಷನ್. ಸೊ ನೀವು ಪ್ರಿಪ್ರೇಷನ್ ಮಾಡಿ ಹೋದರೆ ಆರಾಮಾಗಿ 67ವರೆ ಅಂಕ ತೊಗೊಳ್ಬೋದು. ನಮ್ಮ ಇಬ್ಬರು ಸ್ಟೂಡೆಂಟ್ಸು, 3 ಜನ ನಮ್ಮವರು ಸಿ ಸ್ಯಾಟ್ ಕ್ಲಿಯರ್ ಮಾಡಿದ್ದಾರೆ. ನಮ್ಮ ಸ್ಟೂಡೆಂಟ್ಸು GS ಒಂದು ಸ್ವಲ್ಪ ಹಿಂದುಳಿದಿದ್ದಾರೆ, ಮಾಡ್ತಾರೆ ಅವರು. ಇನ್ನು ಕೊನೆಯದಾಗಿ ಹೇಳಬೇಕು ಅಂತ ಅಂದರೆ ಇಲ್ಲಿ ಮಲ್ಟಿಪಲ್ ಟೈಮ್ಸ್ ರಿವಿಷನ್ ಮಾಡ್ಕೊಳ್ಳಿ. ಇನ್ನೂ ಮಿನಿಮಮ್ 2 ಸಾರಿ ಅದು ರಿವಿಷನ್ ಮಾಡಲೇಬೇಕು ನೀವು ಒಂದೊಂದು ಸಬ್ಜೆಕ್ಟನ್ನು, ಅಂದರೆ ನಿಮ್ಮ ಕಣ್ಣು ಮುಂದೆ ಅದು ಹಾಯ್ದು ಹೋಗಬೇಕು. ಹಾಗೆಯೇ ಪ್ರಯಾರಿಟಿ, ಯಾವ ಏರಿಯಾಗಳಿಂದ ಪ್ರಶ್ನೆ ಜಾಸ್ತಿ ಬರುತ್ತೋ ಅದರ ಮೇಲೆ ಫೋಕಸ್ ಮಾಡಿ. ಹಾಗೆಯೇ ಅವಾಯ್ಡ್ ನ್ಯೂ ಸೋರ್ಸ್, ಹೊಸ ಸೋರ್ಸ್ಗಳು ದಯವಿಟ್ಟು ಯಾವುದು ಬೇಡ. ಈಗ ನೀವು ಫ್ರೆಷರ್ ಆಗಿದ್ದರೆ ಪ್ರಾಕ್ಟೀಸ್ ಸ್ಮಾರ್ಟಾಗಿ ಗೆಸ್ ಮಾಡೋಕೆ ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ಇದಕ್ಕೆ ಎಲಿಮಿನೇಷನ್ ಟ್ರಿಕ್ಸ್ ನಿಮಗೆ ಸಿಗುತ್ತೆ. ನೀವು ನಮ್ಮಲ್ಲಿ ಸಿ ಸ್ಯಾಟ್ ಕೋರ್ಸ್ ಜಾಯ್ನ್ ಆಗಿದ್ದರೆ ಅಥವಾ ಪ್ರಿಲಿಮ್ಸ್ ಕೋರ್ಸ್ ಜಾಯ್ನ್ ಆಗಿದ್ದರೆ ಅಥವಾ ಫೌಂಡೇಶನ್ ಕೋರ್ಸ್ ಆಗಿದ್ದರೆ PYQ ಎಲಿಮಿನೇಷನ್ ಟ್ರಿಕ್ಸ್ ಕೋರ್ಸ್ ಕೂಡ ನಿಮಗೆ ಫ್ರೀಯಾಗಿ ಸಿಗುತ್ತೆ. ಅಲ್ಲಿ ನೀವು ಅದನ್ನು ಚೆಕ್ ಮಾಡ್ಕೊಳ್ಬೋದು. ಇನ್ನು ಸ್ಟೇ ಕಾಮ್ ಅಂಡರ್ ದ ಪ್ರೆಷರ್, ನಿಮಗೆ ಪ್ರೆಷರ್ ಇದ್ದಾಗ ಶಾಂತವಾಗಿರೋದನ್ನು ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ಮತ್ತು ಒಂದು ಮಾತು ಹೇಳ್ತೀನಿ ನಿಮಗೆ, ಪ್ರಿಲಿಮ್ಸ್ ಅಂತ ಅಂದರೆ ಎಲ್ಲನೂ ಕೂಡ ನೆನ್ಪಿಟ್ಕೊಳ್ಳೋ ಅಗತ್ಯ ಇಲ್ಲ. ಇಟ್ ಈಸ್ ರಿಲೇಟಿವ್ ನಾಲೆಜ್. ಇದು ಯಾವುದು ಅಂತ ಅಂದರೆ ಪ್ರಿಲಿಮ್ಸ್ ಅಂದರೆ ರಿಲೇಟಿವ್, ಅಂದರೆ ನಿಮಗೆ ಇದರಲ್ಲಿ ತಪ್ಪು ಯಾವುದು ಅನ್ನೋದು ಹಿಡಿಯೋಕೆ ಬಂದರೆ ಸಾಕು. ತಪ್ಪು ಯಾವುದು ಅಂತ ನೀವು ಕಂಡುಹಿಡಿಯೋಕೆ ಬಂದರೆ ಸಾಕು. ಹಾಗೆಯೇ ಇಲ್ಲಿ ಏನು ಮಾಡಬೇಕಂತ ಅಂದರೆ ಮ್ಯಾಕ್ಸಿಮೈಸಿಂಗ್ ದ ಕರೆಕ್ಟ್ ಅಟೆಂಪ್ಟ್ಸ್, ಹೆಚ್ಚು ಅಟೆಂಪ್ಟ್ಗಳು ಕರೆಕ್ಟ್ ಆಗೋ ಥರ ನೀವು ಇಲ್ಲಿ ನೋಡ್ಕೊಳ್ಬೇಕಾಗತ್ತೆ. ಓಕೆ, ಆಮೇಲೆ ಒಂದು ಮಾತು ಹೇಳ್ತಾರೆ ನೋಡಿರಿ, ಕೇತನ್ ಅಂತವ್ರು ಎಕನಾಮಿ ಸರ್, ಇವರು ಎಕನಾಮಿ ಬುಕ್ ಕೂಡ ಬರೆದಿದ್ದಾರೆ. ಸಾಲ್ವ್ ದ ಪೇಪರ್ ಲೈಕ್ ಅ ಡಿಟೆಕ್ಟಿವ್ ನಾಟ್ ಅ ಸ್ಟೂಡೆಂಟ್. ನೀವು UPSC ಪ್ರಿಲಿಮ್ಸ್ ಎಕ್ಸಾಮ್ನಲ್ಲಿ ಆ ಪೇಪರನ್ನು ಯಾವುದೇ ಕಾರಣಕ್ಕೂ ಒಬ್ಬ ಸ್ಟೂಡೆಂಟ್ ಥರ ಬರೀಬಾರ್ದು, ಒಬ್ಬ ಡಿಟೆಕ್ಟಿವ್ ಥರ, ಒಬ್ಬ ಇಂಟೆಲಿಜೆನ್ಸ್ ಆಫೀಸರ್ ಥರ, ಒಬ್ಬ CBI, ಒಬ್ಬ ED, ಒಬ್ಬ ಶೆರ್ಲಾಕ್ ಹೋಮ್ಸ್ ಥರ ಅಟೆಂಡ್ ಮಾಡೋಕೆ ಟ್ರೈ ಮಾಡಬೇಕು. ಓಕೆ, ಸೊ ಹಾಗೆಯೇ ಒಂದು ಪ್ರಶ್ನೆ ನಾನು ತೋರಿಸ್ತೀನಿ. ಈಗ ಒಂದು ಪ್ರಶ್ನೆ ತೋರಿಸಿ UPSC ನಿಮ್ಮಿಂದ ಏನು ನಿರೀಕ್ಷೆ ಮಾಡುತ್ತೆ ಅನ್ನೋದನ್ನು ಕೂಡ ತೋರಿಸಿ ಆ ಥರ ನೀವು ಪ್ರಾಕ್ಟೀಸ್ ಮಾಡೋಕೆ ನಾನೊಂದು ಸಲಹೆಯನ್ನು ಕೊಡ್ತಾ ಇದ್ದೀನಿ. 1 ನಿಮಿಷ ವೆಯ್ಟ್ ಮಾಡಿ. ಸರಿ, ಇಲ್ಲೊಂದು ಪ್ರಶ್ನೆ ಕಾಣ್ತಾ ಇರ್ಬೋದು ನಿಮಗೆ. ಜಸ್ಟ್ ನೋಡೋಣ UPSC ಅವರು ಯಾವ ಥರ ಪ್ರಶ್ನೆಗಳನ್ನ ಕೇಳ್ತಾರೆ. ಇದು PYQ ನಿಂದ ಬಂದಿರೋದು. ಬಹುಶಃ 2023 ಏನೋ ಕೇಳಿದ್ರಿ ಇದನ್ನು. ನೋಡಿ, ವಾಟ್ ಈಸ್ ಅಬೌಟ್ ಕರೈ ಕೆಮೆಲ್, ಅ ಬ್ರೀಡ್ ಫೌಂಡ್ ಇನ್ ಇಂಡಿಯಾ. ಭಾರತದಲ್ಲಿ ಕಂಡು ಬರುವಂಥ ಈ ಕರೈ ಅನ್ನುವಂಥ ಒಂದು ಏನು ಬ್ರೀಡ್ ಇದೆಯಲ್ಲ ಒಂಟೆಗಳದ್ದು, ಅದ್ರ ಬಗ್ಗೆ ಕೇಳ್ತಾ ಇದ್ದಾರೆ ಏನು ಅಂತ ಹೇಳಿ. ಫಸ್ಟ್ ಪ್ರಶ್ನೆ ಇದೆ ನೋಡೋಣ. ನೀವೀಗ ಯಾವುದೇ ರೀತಿ ಓದ್ಕೊಂಡು ಹೋಗಿಲ್ಲ UPSCಗೆ, ಜಸ್ಟ್ ನೀವು ಒಬ್ಬ ಥಿಂಕರ್ ಥರ, ಒಬ್ಬ ಡಿಟೆಕ್ಟಿವ್ ಥರ ಸಾಲ್ವ್ ಮಾಡ್ತಾ ಇದ್ದೀರಿ ಅಂತ ಅನ್ಕೊಳ್ಳೋಣ. ಕರಾಯ್ ಕೆಮೆಲ್ ನೀವೆಲ್ಲೂ ಹಿಂದೆ ಕೇಳೇ ಇಲ್ಲ ಅನ್ಕೊಳ್ಳೋಣ, ಆದರೂ ಕೂಡ ಇದನ್ನು ಸಾಲ್ವ್ ಮಾಡಬಹುದಾ ಅಂತ ಥಿಂಕ್ ಮಾಡೋಣ. ಮೊದಲು ಅವ್ರು ಏನು ಕೇಳಿದ್ದಾರೆ ಅಂದರೆ ಕರೆಕ್ಟ್ ಯಾವುದು ಅಂತ ಕೇಳಿದ್ದಾರೆ. ನಾವು ಪ್ರಶ್ನೆಗಳನ್ನ ಯಾವ ಥರ ಸಾಲ್ವ್ ಮಾಡಬೇಕು ಅಂದರೆ ಈ ಥರ ಮಾರ್ಕ್ ಮಾಡ್ತಾ ನೀವು ಮಾಡಬೇಕು. ಸೊ ನೋಡಿ, ಈಗ ಇಟ್ ಈಸ್ ಕೆಪೇಬಲ್ ಆಫ್ ಸ್ವಿಮ್ಮಿಂಗ್ ಅಪ್ ಟು 3 kilometers ಇನ್ ಸಿ ವಾಟರ್. ಅದು ನೀರಲ್ಲಿ ಅಂದರೆ ಸಮುದ್ರದಲ್ಲಿ ಸುಮಾರು 3 kilometerವರೆಗೂ ಈಜಬಹುದಂತೆ. ಗೊತ್ತಿಲ್ಲಪ್ಪ ನನಗೆ, ನಾನು ಕ್ವಶನ್ ಮಾರ್ಕ್ ಇಡ್ತೀನಿ ಅದಕ್ಕೆ. ನೆಕ್ಸ್ಟ್, ಇಟ್ ಸರ್ವೈವ್ಸ್ ಬೈ ಗ್ರೇಸಿಂಗ್ ಆನ್ ಮ್ಯಾಂಗ್ರೋವ್ಸ್. ಅದು ಮ್ಯಾಂಗ್ರೋವ್ ಕಾಡುಗಳಲ್ಲಿ ಏನು ಮಾಡುತ್ತಂತೆ ಮ್ಯಾಂಗ್ರೋವ್ಗಳಲ್ಲಿ ಮ್ಯಾಂಗ್ರೋವ್ ಕಾಡುಗಳನ್ನ ತಿನ್ನುತ್ತಾ ಅದು ಬದುಕುತ್ತಂತೆ. ಹೌದು, ಇರ್ಬೋದು, ಕ್ವಶನ್ ಮಾರ್ಕ್ ಹಾಕ್ತೀನಿ ನಾನು. ಇಟ್ ಲಿವ್ಸ್ ಇನ್ ದ ವೈಲ್ಡ್ ಆ್ಯಂಡ್ ಕೆನಾಟ್ ಬಿ ಡೊಮೆಸ್ಟಿಕೇಟೆಡ್. ನೋಡಿ, ನನಗೆ 1ನೇದು ಗೊತ್ತಿಲ್ಲ, 2ನೇದು ಗೊತ್ತಿಲ್ಲ, ನನಗೆ ಗೊತ್ತಿಲ್ಲ ಅನ್ಕೊಳ್ತಾ ಇದ್ದೀನಿ. ಈಗ ಓದ್ಕೊಂಡು ಹೋಗಿದ್ರೆ ಓಕೆ, ಓದ್ಕೊಂಡು ಹೋಗಿಲ್ಲ ಅಂದಾಗ ಈ ಥರ ಪ್ರಶ್ನೆಗಳನ್ನ ಹೇಗೆ ಸಾಲ್ವ್ ಮಾಡ್ಬೇಕು ಅಂತ ಹೇಳ್ತಾ ಇದ್ದೀನಿ. ಮೂರನೇ ಸ್ಟೇಟ್ಮೆಂಟು, ಇಟ್ ಲಿವ್ಸ್ ಇನ್ ದ ವೈಲ್ಡ್, ಅದು ಕಾಡಲ್ಲಿ ಜೀವಿಸುತ್ತಂತೆ. ಆಮೇಲೆ ಇಟ್ ಕೆನಾಟ್ ಬಿ ಡೊಮೆಸ್ಟಿಕೇಟೆಡ್, ಅದನ್ನು ಡೊಮೆಸ್ಟಿಕೇಶನ್ ಅಂದರೆ ಸಾಕೋದು, ಅದನ್ನು ಸಾಕೋಕೆ ಬರಲ್ಲ ಅಂತೆ. ಥಿಂಕ್ ಮಾಡ್ರಿ, ನಮ್ಮವರು ಹುಲಿ ಸಿಂಹಗಳನ್ನೇ ಸಾಕ್ತಾರೆ ತಂತಂದು, ಅಂಥದ್ರಲ್ಲಿ ಒಂದು ಒಂಟೆನ ಸಾಕೋಕ್ಕಾಗಲ್ವ ನಮ್ಮಿಂದ? ಸ್ಟೇಟ್ಮೆಂಟ್ ರಾಂಗ್ ಇದೆ ಅಲ್ವಾ ಅದು? ಸೊ 3rd ಸ್ಟೇಟ್ಮೆಂಟ್ ಒಂದು ರಾಂಗ್ ಅಂತ ಹಾಕ್ರಿ. ಇಲ್ಲಿ ABCD ನಲ್ಲಿ ನೋಡ್ರಿ, ಎಲ್ಲೆಲ್ಲಿ 3 ಇದೆ ಅದೆಲ್ಲ ತಪ್ಪಾಗುತ್ತೆ, ಹೌದಲ್ವಾ? ಸೊ D ಹೋಯ್ತು, C ಹೋಯ್ತು, B ಹೋಯ್ತು, ಉತ್ತರ ಏನಾಗುತ್ತೆ? A. ಸಿಕ್ತಲ್ವಾ ಉತ್ತರ? ದಿಸ್ ಈಸ್ ಅಬೌಟ್ UPSC. ಇದು UPSC ಅಂದರೆ, ಇದು ಎಲಿಮಿನೇಷನ್ ಟ್ರಿಕ್ ಅಂದರೆ, ಅರ್ಥ ಆಯ್ತಾ? ಸೊ ಎಲ್ಲ ಕಡೆ ಈ ಥರ ಇರಲ್ಲ, ಬಟ್ ಕೆಲವೊಂದು ಕಡೆ ಈ ಥರ ಪ್ರಶ್ನೆಗಳಿರುತ್ತೆ. ಸಾಕ್ರಿ, ಒಂದು 10 ಪ್ರಶ್ನೆಗಳನ್ನ ಈ ಥರ ಸಾಲ್ವ್ ಮಾಡಿದ್ರೆ 20 ಅಂಕ ಸಿಗುತ್ತೆ ನಿಮಗೆ. ಯಾರು ಕೊಡ್ತಾರೆ ನಿಮಗೆ UPSCನಲ್ಲಿ? ಸೊ ಇದನ್ನೇ ಕಲಿಸಬೇಕು ಅಂತ ಪಾಂಚಜನ್ಯ IAS ಆರಂಭ ಮಾಡಿ ನಾವು ಗೈಡ್ ಮಾಡ್ತಾ ಇದ್ದೀವಿ. ಏನೂ ಇಲ್ಲ, ನಾನು ನಿರೀಕ್ಷೆ ಮಾಡ್ತಾ ಇದ್ದೀನಿ ಮುಂದಿನ ವರ್ಷ. ನೀವು ಮುಂದಿನ ವರ್ಷ ಅಂದರೆ ಈ ಎಕ್ಸಾಮ್ ಬರೋದು ಒಂದು 20 ದಿನ ಆದಮೇಲೆ ರಿಸಲ್ಟ್ ಬರುತ್ತಲ್ಲ, ಒಂದು 5-6 ಜನ ಸರ್ ಪ್ರಿಲಿಮ್ಸ್ ಕ್ಲಿಯರ್ ಆಯಿತು ಸರ್, ಹೆಲ್ಪ್ ಆಯ್ತು ಸರ್ ನಿಮ್ಮ ಕೋರ್ಸು ಅಂತ ಅಂದರೆ ಸಾಕು, ಮನಸ್ಸಿಗೆ ತೃಪ್ತಿ ಆಗುತ್ತೆ. ಅದರ ನಂತರ ಇನ್ನೂ ಮೇನ್ಸು ಆಮೇಲೆ ಆಪ್ಷನಲ್ ಅವೆಲ್ಲ ಗೈಡೆನ್ಸ್ ಕೊಡ್ತಾ ಹೋಗ್ತೀವಿ. ಕ್ಲಿಯರ್ ಮಾಡ್ತೀರಿ, ನೀವು ಆಗಬೇಕು, ನೀವು ಆಗ್ತೀರಿ, ನಿಮ್ಮಿಂದ ಅದು ಸಾಧ್ಯ ಇದೆ. ನಮ್ಮ ಕನ್ನಡಿಗರು 100 ಜನ ಪ್ರತಿ ವರ್ಷ ರ್ಯಾಂಕ್ ಬರ್ತೀರಿ ಅಲ್ವಾ? ಮತ್ತೇನೇನು ಡೌಟ್ಸ್ ಇದೆ ಕಮೆಂಟ್ ಸೆಕ್ಷನಲ್ಲಿ ಬರೀರಿ. ಹಾಗೆಯೇ ಈ ವಿಡಿಯೋ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನ ತಿಳಿಸಿ. ಈ ವರ್ಷ ನೀವು ಸೀರಿಯಸ್ ಆಗಿ ಬರಿತಾ ಇದ್ದರೆ
ಜಸ್ಟ್ ಎಸ್ ಅಂತ ಕಮೆಂಟ್ ಮಾಡಿ. ಎಸ್ ಸಿಂಗಲ್ ಅಕ್ಷರ, ಸೀರಿಯಸ್ ಅನ್ನೋದು ನನಗೆ ಗೊತ್ತಾಗುತ್ತೆ. ಓಕೆ, ಆಲ್ ದ ಬೆಸ್ಟ್. ಮತ್ತೆ ಸಿಗೋಣ. ದೇವರು ಒಳ್ಳೇದು ಮಾಡಲಿ. ಈ ವರ್ಷ ನೀವು ಕ್ಲಿಯರ್ ಮಾಡೇ ಮಾಡ್ತೀರಿ.